ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು 3 ಜನರು ಕೂಡ ರಾಜೀನಾಮೆಯನ್ನು ನೀಡಬೇಕು ಅನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಕಾನೂನು ಸಚಿವರು ಜೊತೆಗೆ ಹಾಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಸುರೇಶ್ ಕುಮಾರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸುರೇಶ್ ಕುಮಾರ್ ಅವರೇ, ಕಾಲ್ತುಳಿತ ಪ್ರಕರಣ ನಿಜವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ದುರಂತ ನಡೆದೋಗಿದೆ. ಆದರೂ ಕೂಡ ಮೊಂಡತನದ ಸರ್ಕಾರ ಇವತ್ತು ತಾವು ಕೂಡ ಶಾಸಕರಾಗಿ, ಮಾಜಿ ಸಚಿವರಾಗಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರಿ, ಹೋರಾಟ ಮಾಡ್ತಾ ಇದ್ದೀರಿ, ಆಗ್ರಹಿಸ್ತಾ ಇದ್ದೀರಿ. ನೋಡಿ, ನಮ್ಮ ರಾಜ್ಯದಲ್ಲಿ ಭಾಳ ಹಿಂದೆ ವೀನಸ್ ದುರಂತ ನಡೆದಿತ್ತು. ಅದಾದಮೇಲೆ ಕಳ್ಳಬಟ್ಟಿ ದುರಂತ ನಡೀತು. ಆಮೇಲೆ ಗಂಗಾರಾಮ್ ದುರಂತ ನಡೀತು. ಅದಾದ ನಂತರ ಇವತ್ತೇ ನನಗೆ ಭಾಳ ಸಂಕಟ ಆಗ್ತಾ ಇರೋದು, ಒಂದು ಕ್ರಿಕೆಟ್ ಟೀಮಲ್ಲಿ 11 ಜನ ಇರ್ತಾರೆ. ಇವತ್ತು ಇವರು ಬಲಿ ತೊಗೊಂಡಿರೋದು 11 ಜನನ. 11 ವರ್ಷದ ಬಾಲಕ, 14 ವರ್ಷದ ಒಂದು ವ್ಯಕ್ತಿ. ನೀವು ಹೇಳಿದ್ರಿ ಕಾಲು ತುಳಿತ ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ ಅಂತ. ಮಾಡಬೇಕಾಗಿತ್ತು ಇವರು. ಅದಕ್ಕೆ ಇಂಟೆಲಿಜೆನ್ಸ್ ಅಂತ ಇರೋದು. ಇವರು ಮಾಡಬೇಕಾಯಿತು, ಎಷ್ಟು ಜನ ಸೇರ್ತಾರೆ, ಏನು ಅನಾಹುತ ಆಗುತ್ತೆ, ಎಷ್ಟು ಪ್ರಿಪರೇಷನ್ ಬೇಕಾಗುತ್ತೆ, ಇದನ್ನು ನೋಡಬೇಕಾಗಿತ್ತು ಇವರು ತಮ್ಮ ರಾಜಕೀಯ ಕೀಳು ಪ್ರಚಾರದ ಗೀಳಿನಿಂದ ಇವತ್ತು 11 ಜನ ಬಲಿ ತೊಗೊಂಡಿದ್ದಾರೆ. ಬಲಿ ತೊಗೊಂಡಿರೋದು ಇವರು. ಬಲಿ ಪಶು ಆಗಿರೋದು ಬೆಂಗಳೂರಿನ ಪೊಲೀಸವರು. ಬಲಿ ತೊಗೊಂಡಿರೋದು ಇವರು. ಬೇಡ, ಇದು ಅಗತ್ಯ ಇಲ್ಲ, ಕಷ್ಟ ಆಗತ್ತೆ ಅಂತ ಏನು ಅಭಿಪ್ರಾಯ ಕೊಟ್ಟಿದ್ರು, ಅದನ್ನು ಬದಿಗೆ ತಳ್ಳಿ ನಾವು ಮಾಡೇ ಮಾಡ್ತೀವಿ, ವಿಧಾನಸೌಧದ ಮೆಟ್ಲ ಮೇಲೆ ಮಾಡ್ತೀವಿ, ನಾನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮಾಡ್ತೀನಿ ಅಂತ ಮಾಡಿ ಇವತ್ತು ತೊಗೊಂಡ್ರಲ್ಲ. ಇದುವರೆಗೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಬೇಷರತ್ ಕ್ಷಮೆನಾದರೂ ಕೂಡ ಕೇಳಿದಾರ? ಷರತ್ತುಬದ್ಧ ಮಾತುಗಳು. ಸೊ ನನಗನ್ಸುತ್ತೆ ಇವ್ರಿಗೆ ಜವಾಬ್ದಾರಿ ಇಲ್ಲ, ಇವರಿಗೆ ಕಾಳಜಿ ಇಲ್ಲ, ಇವರಿಗೆ ಸೌಜನ್ಯ ಇಲ್ಲ, ಇವರಿಗೆ ಹೃದಯವಂತಿಕೆ ಇಲ್ಲ. ಇದರಲ್ಲೂ ಕೂಡ ರಾಜಕೀಯ ಮಾಡ್ಕೊಂಡಿದ್ದಾರೆ. ಆ ಪೊಲೀಸ್ ಆಯುಕ್ತರನ್ನ ಸಸ್ಪೆಂಡ್ ಮಾಡೋ ಬದಲು ಇವರೊಂದು ಗೌರವದಿಂದ ರಾಜೀನಾಮೆ ಪತ್ರ ಕೊಟ್ಟಿದ್ದರೆ ಇವ್ರಿಗೆ ಪ್ರಾಯಶಃ 11 ಜನಕ್ಕೆ ಸ್ವಲ್ಪನಾದರೂ ಕೂಡ ಅನ್ನಿಸ್ತಾ ಇತ್ತೇನೋ ಇಲ್ಲಿ ಸ್ವಲ್ಪ ಸಂವೇದನರಿದ್ದಾರೆ ಅಂತ. ಒಟ್ಟಾರೆ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮತ್ತು ಇವರೆಲ್ಲ ಹೇಳ್ದಂಗೆ ಇದೊಂದು ಕೊಲೆಗಡುಕ ಸರ್ಕಾರ. ಸರ್, ನನಗೊಂದು ಕುತೂಹಲ ಇದೆ. CM ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸರ್, ಇದೆಲ್ಲ ಆದ ಬಳಿಕ. ಆದರೆ ಅವತ್ತೇ ದುರಂತ ಆದಾಗ ರಾತ್ರಿ 8 ಗಂಟೆನಲ್ಲಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾವೇನು ಅನುಮತಿ ಕೊಟ್ಟಿಲ್ಲ, ಮತ್ತು DCM ಹೇಳಿದ್ರು ಪೊಲೀಸ್ ಇಲಾಖೆ ದಕ್ಷವಾಗಿ ಕಾರ್ಯನಿರ್ವಹಿಸಿದೆ. ಇವತ್ತು ಪೊಲೀಸ್ ಅವ್ರ ಮೇಲೆ ಕ್ರಮ. ಈಗ ಒಂದು ಕೆಲಸ ಮಾಡೋಣ ಮಧುವರೇ, ವಿಧಾನಸೌಧ ಮೆಟ್ಲು ಮೇಲೆ ನಾವಿಬ್ಬರೇ ನಿಂತ್ಕೊಂಡು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಾ? ಹಾಗಾದರೆ ಅಷ್ಟು ಜನ ಸೇರಿದ್ದು ಯಾರಿಗೆ? ಯಾರು ಪರ್ಮಿಷನ್ ಕೊಟ್ಟರು? ಸರ್ಕಾರದ ಕಾರ್ಯಕ್ರಮ ಅಂತ ಅಲ್ಲ ಅಂತ ಅಂದಮೇಲೆ ಸ್ವತಃ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ನಿಂತ್ಕೊಂಡು, ಮುಖ್ಯ ಕಾರ್ಯದರ್ಶಿ ನಿಂತ್ಕೊಂಡು ಅನುಮತಿ ಕೊಟ್ಟವ್ರು ಯಾರು? ಸೊ ನನಗನ್ಸುತ್ತೆ ಇದು ಘಟನೆ ಆದಮೇಲೆ ನಾನು ತಪ್ಪಿಗೆ ಸಿಕ್ಕಾಕೊಳ್ಬಾರ್ದು ಅಂತ ಜ್ಞಾನೋದಯದ ಹಿನ್ನೆಲೆಯಲ್ಲಿ ಹೇಳ್ತಾ ಇರುವ ಒಂದು ಸುಳ್ಳು ಇದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಹತ್ಯೆ ಏನಾಗಿದೆ ಅದು ಕೂಡ ಸರ್ಕಾರಿ ಪ್ರಾಯೋಜಿತ ಹತ್ಯೆಗಳು, ಅಮಾಯಕ ಹತ್ಯೆಗಳು. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಕಾನೂನು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು, ಇಂಥ ದೊಡ್ಡ ಅನಾಹುತ ಆದಾಗ ಪ್ರಬಲ ಪ್ರತಿಪಕ್ಷವಾಗಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಸಾಲು ಪ್ರಶ್ನೆಗಳಿಗೆ ಯಾಕೆ ಉತ್ತರವನ್ನು ಕೇಳು? ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಈ ವಿಷಯದ ಹಿನ್ನೆಲೆಯಲ್ಲಿ ಅಧಿವೇಶನ ಕರಿಬೇಕು, ಕೂಲಂಕಷವಾಗಿ ಚರ್ಚೆ ನಡೆಯಬೇಕು ಅಂತ ಹೇಳಿದ್ದಾರೆ. ಒಂದೇ ಒಂದು ಆಶ್ಚರ್ಯ ಅಂತಂದರೆ, ಈ ರಾಜ್ಯದ ಹೋಮ್ ಮಿನಿಸ್ಟ್ರು 4 ದಿವಸದಿಂದ ಈಸಿ ಅಂಡರ್ ಹೌಸ್ ಅರೆಸ್ಟ್. ಹೋಮ್ ಮಿನಿಸ್ಟ್ರು ಹೌಸ್ ಅರೆಸ್ಟಲ್ಲಿ ಇದ್ದಾರಾ? ಅಥವಾ ಹೌಸ್ ಅರೆಸ್ಟ್ ಮಾಡಿರೋದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ? ಹೋಮ್ ಮಿನಿಸ್ಟ್ರದ್ದು ಗೊತ್ತೇ ಆಗ್ತಾ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಚರ್ಚೆ ಮಾಡೋಕ್ಕೆ ವಿಶೇಷ ಅಧಿವೇಶನ ಕರಿಬೇಕು ಅಂತ ನಮ್ಮ ಪ್ರತಿಪಕ್ಷದ ನಾಯಕರು ಆಗ್ರಹ ಮಾಡಿದ್ದಾರೆ. ಅವು ಕರಿಯ ಸೌಜನ್ಯ ತೋರಿಸ್ತಾರಂತ ನೋಡಬೇಕು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಸುರೇಶ್ ಕುಮಾರ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.